ಜಗತ್ತಿನ 100 ಬಿಸಿ ನಗರಗಳಲ್ಲಿ 95 ಭಾರತದ್ದೇ ಅನ್ನುವಂತಹ ವಿಷಯ ಈಗ ರಿವೀಲ್ ಆಗಿದೆ. ಹಾಟ್ಸ್ಪಾಟ್ ಆಗದೆ ಕರ್ನಾಟಕದ 3 ಜಿಲ್ಲೆಗಳು. ಹಾಗಾದ್ರೆ ಆ 3 ಜಿಲ್ಲೆಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ವಿಶ್ವದ ಅತಿ ಹೆಚ್ಚು ಬಿಸಿಲು ಇರುವಂತಹ ನಗರಗಳು 100 ನಗರಗಳ ಪೈಕಿ 95 ಭಾರತದ ನಗರಗಳೇ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕರ್ನಾಟಕದ ರಾಯಚೂರು, ಬಾಗಲಕೋಟೆ, ಯಾದಗಿರಿ ಜಿಲ್ಲೆಗಳು ಸ್ಥಾನ ಪಡೆದಿರುವುದು ಇದೀಗ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ 44 ಡಿಗ್ರಿ ತಾಪಮಾನ ದಾಖಲಾಗಿದೆ. ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ರಾಯಚೂರು ಜಗತ್ತಿನಲ್ಲೇ 54ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಬಾಗಲಕೋಟೆಯಲ್ಲಿಯೂ ಕೂಡ ಜಗತ್ತಿನಲ್ಲಿ 74ನೇ ಸ್ಥಾನ ಬಾಗಲಕೋಟೆ ಪಡೆದುಕೊಂಡಿದೆ. ಜಗತ್ತಿನಲ್ಲಿ 88ನೇ ಸ್ಥಾನವನ್ನ ಯಾದಗಿರಿ ಪಡೆದುಕೊಂಡಿದೆ. ದಿನನಿತ್ಯ ಕೂಡ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಇದರಿಂದ ಜನರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಕರ್ನಾಟಕವು ಒಳಗೊಂಡಂತೆ ಭಾರತ ಈಗ ಅಕ್ಷರಶಃ ಕೆಂಡದಂತಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಿಸಿಲು ಇರುವಂತಹ 100 ನಗರಗಳ ಪೈಕಿ 95 ನಗರಗಳು ಭಾರತದಲ್ಲೇ ಇರುವುದು ಇದೀಗ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ. ಹಾಗೆ ಈ 95ರಲ್ಲಿ ಕರ್ನಾಟಕದಲ್ಲಿ 3 ಹಾಟ್ಸ್ಪಾಟ್ಗಳು ಕೂಡ ಇದೆ. ಒಟ್ಟಾರೆಯಾಗಿ ಏಪ್ರಿಲ್ ಅಂತ್ಯಕ್ಕೆ ಭಾರತವು ಜಗತ್ತಿನ ಹಾಟ್ ಸೆಂಟರ್ ಆಗಿ ಬದಲಾಗಲಿದೆ ಅನ್ನುವಂತಹ ಕೆಲವೊಂದಿಷ್ಟು ವರದಿಗಳು ಕೂಡ ಆಗ್ತಾ ಇದೆ. ವಿಶ್ವದ ಅತ್ಯಂತ ಬಿಸಿಯಾದ 100 ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ 3 ಜಿಲ್ಲೆಗಳು ಸ್ಥಾನವನ್ನು ಪಡೆದಿರೋದು ಇದೀಗ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ದೆಹಲಿ ಮಾತ್ರವಲ್ಲದೆ ಉತ್ತರ ಪ್ರದೇಶ, ಲಕ್ನೋ, ಮಹಾರಾಷ್ಟ್ರದ ನಾಗ್ಪುರ, ಹಾಗೆ ಒಡಿಶಾದ ಭುವನೇಶ್ವರ ಹಾಗೂ ಮಧ್ಯಪ್ರದೇಶದ ಭೋಪಾಲ್ ಸೇರಿದಂತೆ ಹಲವು ನಗರಗಳಲ್ಲಿ ತಾಪಮಾನವು ಸಾಮಾನ್ಯಕ್ಕಿಂತ 4 ರಿಂದ 5 ಡಿಗ್ರಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರುತ್ತೆ. ಬೆಳಗ್ಗೆ ಆದ ನಂತರದಲ್ಲಿ ಮತ್ತಷ್ಟು ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಕೆಲಸಕ್ಕೆ ಹೋಗೋರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆಯಿಂದ ಬೇರೆ ಭಾಗಕ್ಕೆ ಹೋಗೋರಿಗೆ, ಹಾಗೆ ಶಾಲಾ ಮಕ್ಕಳಿಗೆ ಕಾಲೇಜಿಗೆ ಹೋಗೋದಕ್ಕೆ, ಪಾಠವನ್ನು ಕೇಳೋದಕ್ಕೆ, ತರಗತಿಗೆ ಹಾಜರಾಗೋದಕ್ಕೂ ಕೂಡ ಬಿಸಿಲಿನಿಂದ ಸಮಸ್ಯೆ ಆಗ್ತಾ ಇದೆ. ಬಿಸಿಲು ಹೆಚ್ಚಾಗ್ತಾ ಇದ್ದ ಹಾಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ಇದೀಗ ಹೆಚ್ಚಾಗ್ತಾ ಇರೋದ್ರಿಂದ ಗೈಡ್ಲೈನ್ಸ್ ಅನ್ನ ಏನ್ ನೀಡಿದ್ದಾರೆ, ಸೂಚನೆಯನ್ನ ಏನ್ ನೀಡಿದ್ದಾರೆ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಅತಿ ಹೆಚ್ಚು ನೀರು ಸೇವನೆಯನ್ನ ಮಾಡುವಂಥದ್ದು ಕೂಡ ಈಗ ಅನಿವಾರ್ಯವಾಗಿದೆ. ಎಳನೀರು ಸೇವನೆಯನ್ನ ಮಾಡಿ ಜನರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ದೃಷ್ಟಿಯಲ್ಲಿ ಮುನ್ನುಗ್ಗಬೇಕಾಗತ್ತೆ. ಇನ್ನೊಂದು ಕಡೆ ಈ ಎಲ್ಲ ಬಿಸಿಲಿನ ಸಮಸ್ಯೆ ಹೆಚ್ಚಾಗ್ತಾ ಇದ್ರೆ ಕುಡಿಯುವಂತಹ ನೀರಿನ ಸಮಸ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಜಗತ್ತಿನ 100 ಬಿಸಿ ನಗರದಲ್ಲಿ 95 ಭಾರತದ್ದೇ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆತಂಕಕಾರಿ ವಿಚಾರ. ಇದೇ ರೀತಿಯಾಗಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆದರೆ ಜನರು ಜೀವನ ನಡೆಸೋದು ಹೇಗೆ ಸಾಧ್ಯ? ಜೊತೆಗೆ ಈಗ ನೀಡಿರುವಂತಹ ಸೂಚನೆಗಳು ಯಾವುದು? ಖಂಡಿತ ದಿವ್ಯದಾಸ್, ರಾಜ್ಯದಲ್ಲಿ ಇಂದು ಸಹ ಉಷ್ಣ ಅಲೆಯ ಜೊತೆಗೆ ಅಲ್ಲಲ್ಲಿ ಅಂದ್ರೆ ಬಹುತೇಕವಾಗಿ ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಜಗತ್ತಿನ 100 ಬಿಸಿ ನಗರದಲ್ಲಿ 95ನೇ ಸ್ಥಾನದಲ್ಲಿ ಭಾರತ ಇರುವಂತದ್ದು. ಹಾಟ್ಸ್ಪಾಟ್ ಆದ ಕರ್ನಾಟಕದ 3 ಜಿಲ್ಲೆಗಳು, ಅದರಲ್ಲಿ ಕೂಡ ವಿಶ್ವದ ಅತಿ ಹೆಚ್ಚು ಬಿಸಿಲಿರುವಂತಹ 100 ನಗರಗಳ ಪೈಕಿ 95 ಭಾರತದ ನಗರಗಳೇ ಆಗಿವೆ. ಈ ಪಟ್ಟಿಯಲ್ಲಿ ಕರ್ನಾಟಕದ ರಾಯಚೂರು, ಬಾಗಲಕೋಟೆ ಮತ್ತು ಯಾದಗಿರಿ ಜಿಲ್ಲೆಗಳು ಸ್ಥಾನ ಪಡೆದಿರುವಂತದ್ದು. ಅದರಲ್ಲಿ ರಾಯಚೂರು 54ನೇ ಸ್ಥಾನ, ಬಾಗಲಕೋಟೆ 74ನೇ ಸ್ಥಾನ, ಯಾದಗಿರಿ 88ನೇ ಸ್ಥಾನವನ್ನ ಪಡೆದಿರುವಂತದ್ದು. ಇದು ಹವಾಮಾನ ಇಲಾಖೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರುವಂತದ್ದು. ಅಂದ್ರೆ 29ರಿಂದ ಮತ್ತಷ್ಟು ಜಾಸ್ತಿ ಉಷ್ಣಾಂಶ ಹೆಚ್ಚಾಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ರಾಜ್ಯದ ಬಹುತೇಕ ಮಂದಿ ಆದಷ್ಟು ಮನೆಯಿಂದ ಅಂದ್ರೆ 10 ಗಂಟೆಯಿಂದ 3 ಗಂಟೆವರೆಗೆ ಹೊರಗಡೆ ಹೋಗುವಾಗ ಆದಷ್ಟು ಜಾಗೃತೆಯಿಂದ ಇರಬೇಕು. ಅನಗತ್ಯವಾಗಿ ಹೊರಗೆ ಬರಬೇಡಿ, ಹೆಚ್ಚು ನೀರು ಸೇವಿಸಬೇಕಂತ ವೈದ್ಯರು ಕೂಡ ಸಲಹೆ ನೀಡಿರುವಂತದ್ದು. ಅದ್ರಲ್ಲೂ ಕೂಡ ರಾಜ್ಯದಲ್ಲಿ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ಗೆ ಏರುವ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿಯು ಕೂಡ ಬೀಸುತ್ತೆ. ಪ್ರಮುಖವಾಗಿ ಈಗಾಗಲೇ ಕರಾವಳಿಯಲ್ಲಿ ತಾಪಮಾನದಲ್ಲಿ ಏರುಪೇರಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಬೆಂಗಳೂರಲ್ಲಿ ಕೂಡ ಇದರ ತಾಪಮಾನ ಹೆಚ್ಚಾಗ್ತಾನೆ ಇರುವಂತದ್ದು. ಸೊ ಹೀಟ್ ವೇವ್ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಹಾಗೇನೆ ಜಿಲ್ಲೆಗಳಲ್ಲಿ ಈಗಾಗಲೇ ಹೆಚ್ಚುವರಿ ಆಸ್ಪತ್ರೆಗಳಲ್ಲಿ ಬೆಡ್ನ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಬಹುತೇಕ ಜನರಲ್ಲಿ ಅನಾರೋಗ್ಯ ಸಮಸ್ಯೆ ಈಗಾಗಲೇ ಉಲ್ಬಣ ಕೂಡ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಆದಷ್ಟು ಜನ ಜಾಗೃತೆಯಿಂದ ಇರುವಂತೆ ಹವಾಮಾನ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆ. ಅದರಲ್ಲಿ ಕೂಡ ದೆಹಲಿಯಲ್ಲಿ ಕೂಡ ಇದೇ ರೀತಿಯಾದಂತಹ ತಾಪಮಾನ 44 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಆಗಿದೆ. ಸೊ ಅಲ್ಲಿ ಕೂಡ ಬಹುತೇಕ ಮಂದಿಯಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಆದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಮುಂದಾಗಿದ್ದಾರೆ. ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.